ಅಲ್ಲ ಅದೇ ರೀತಿ ಉಂಟಷ್ಟೇ ಸರ್, ಏನು ಹಾಂ. ಇದು ಕಾಣ್ತಾ ಇಲ್ಲ. ಹ್ಞೂ. ಬೇರೆ ಯಾವ ಸುದ್ದಿ ಸಿಗ್ತಾ ಇಲ್ಲ. ಮೊನ್ನೆ ಅಷ್ಟೇ ಇವರು ಜಿ ಪರಮೇಶ್ವರ್ ಅವರು ಅಂದರೆ ಗೃಹ ಸಚಿವರನ್ನ ಭೇಟಿಯಾಗಿದ್ರಲ್ಲ, ಹೌದೌದು. ಪ್ರತಿಕ್ರಿಯೆ ಹೇಗಿತ್ತು? ಏನಾದರೂ ಆಶ್ವಾಸನೆ ಅಥವಾ ನ್ಯಾಯದ ಪರವಾಗಿ ಏನಾದರೂ? ಅಲ್ಲ, ಒಳ್ಳೆ ಒಳ್ಳೆ ಪ್ರತಿಕ್ರಿಯೆ ಉತ್ತಮ ರೀತಿಯಲ್ಲಿ ಕೊಟ್ಟಿದ್ದಾರೆ ಅವರು ಹಾಂ. ನಮಗೆ. ಹ್ಞೂ. ತನಿಖೆಯನ್ನು ಚುರುಕು ಮಾಡಬೇಕು ಅಂತೇಳಿ ಎಸ್ ಪಿ ಅವರ ಹತ್ರ ಕೂಡ ಹೇಳಿದ್ದಾರೆ ಅವರು. ಹ್ಞೂ. ಎಸ್ ಪಿ ಅವರು ಇದ್ದರು ಹ್ಞೂ. ಹ್ಞೂ. ಹಾಗೆ ತನಿಖೆಯನ್ನು ನಾವು ಸರಿಯಾಗಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹ್ಞೂ. ಇದು ಈಗ ಎಸ್ ಪಿ ಅವರು ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ನಿಮಗೆ ಮತ್ತೆ ಗೃಹ ಸಚಿವರು ಹೋದ್ಮೇಲೆ? ಇಲ್ಲ, ಅಲ್ಲಿ ಅವರು ಹೇಳಿದ್ದಾರೆ, ಅಲ್ಲಿ ಇದ್ರು ಹೇಳಿದ್ದಾರೆ ಅವರು. ಹಾಂ. ಆದಷ್ಟು ಬೇಗ ಇದು ಮಾಡ್ತೇವೆ, ತನಿಖೆ ಮಾಡ್ತಾ ಇದ್ದೇವೆ, ಇನ್ನೂ ಕೂಡ ಅದನ್ನು ಭರಿಸ್ತೇವೆ ಅಂತ ಹೇಳಿದ್ರು. ಹ್ಞೂ. ಅದು ಇನ್ನೂ ಏನು ಅಪ್ಡೇಟ್ ಮತ್ತೇನು ಹೇಳಿಲ್ಲ ಹಾಗಾದರೆ? ಇಲ್ಲ. ಓಕೆ. ಗೃಹ ಸಚಿವರು ಆಗ ಸ್ಪಂದನೆ ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೆ. ಹ್ಞೂ. ಒಟ್ಟು ಅಷ್ಟು ಬಿಟ್ಟರೆ ಮತ್ತೆ ಬೇರೆ ಏನು ಬೆಳವಣಿಗೆ ಆಗಿಲ್ಲ ಹಾಗಾದರೆ? ಇಲ್ಲ. ಹ್ಞೂ. ಬಹುಶಃ ತನಿಖೆ ಈಗಲೂ ಇದ್ದಾರೆ, ಮಾಡ್ತಾ ಇದ್ದಾರಲ್ಲ ಅಲ್ಲಿ. ಹ್ಞೂ. ಬೇರೆ ಯಾವ ರೀತಿಯಾಗಿ ಕೂಡ ಕಾಣ್ತಾ ಇಲ್ಲ. ಇದು ಈ ಬೈಕಲ್ಲಿ ಹೋಗಿದ್ದ ಅನ್ನೋದು ಏನೋ ಒಂದು ಆರೋಪ ಕೇಳ್ತಾ ಇತ್ತಲ್ಲ ಒಬ್ಬ ವ್ಯಕ್ತಿಯ ಆ ದಿನ. ಸೊ ಹೌದು. ಅದ್ರ ಬಗ್ಗೆ ಬೇರೆ ಏನಾದರೂ ನಿಮಗೆ ಗೊಂದಲ ಮತ್ತೆ ಯಾರಾದ್ರ ಮೇಲೆ ಅನುಮಾನ ಈ ಥರದ್ದು ಏನಾದರೂ ಮತ್ತೆ ಏನಾದರೂ ಕಾಣಿಸ್ಕೊಂಡಿದೆಯಾ ಅಥವಾ ಏನು? ಇಲ್ಲ. ಅದ್ರ ಬಗ್ಗೆ ಏನೂ ಕ್ಲಾರಿಟಿ ಇಲ್ಲ ಹಾಗಾದರೆ? ಇಲ್ಲ, ಕ್ಲಾರಿಟಿ ಸಿಕ್ಕಲಿಲ್ಲ. ಹ್ಞೂ. ಅಂದರೆ ಒಟ್ಟು ಸುಮಂತ್ ಕೇಸಲ್ಲಿ ಇನ್ನೂ ಏನು ನ್ಯಾಯ ಸಿಗೋ ಥರ ಯಾವುದೂ ಬೆಳವಣಿಗೆ ಆಗಿಲ್ಲ ಹಾಗಾದರೆ ನಿಮಗೆ ಅನ್ನಿಸ್ತಾ ಇರೋ ಹಾಗೆ? ಅದೇ ನನಗೆ ತಿಳಿದ ಮಟ್ಟಿಗೆ ಇಲ್ಲ. ಹ್ಞೂ. ಅಲ್ಲ, ನಿಮ್ಮ ಹೊರಗಿನ ನೋಟಕ್ಕೆ. ಬಟ್ ಇಲಾಖೆಯಲ್ಲಿ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ಅದು ಗುಪ್ತವಾಗಿರಬಹುದೇನೋ. ಹೌದೌದು. ಅದ್ರ ಬಗ್ಗೆ ನಿಮಗೂ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ. ಬಟ್ ಅದು ಗೊತ್ತಾಗೋದು ಬೇಡ. ಬಟ್ ನಮಗೆ ಬೇಕಾಗಿರೋದು ಸುಮಂತ್ ಸಾವಿಗೆ ನ್ಯಾಯ ಅಷ್ಟೇ. ಅದು ತನಿಖೆ ಗುಪ್ತವಾಗಿರುತ್ತೋ, ಬಹಿರಂಗವಾಗಿ ಮಾಡ್ತಾರೋ, ಜನಗಳ ಮಧ್ಯೆ ಮಾಡ್ತಾರೋ ಅಥವಾ ಪೊಲೀಸ್ ಸ್ಟೇಷನಲ್ಲೇ ಮಾಡ್ತಾರೋ, ಸೊ ಅದು ನಮಗೆ ಬೇಡವಾಗಿರೋದು. ಸೊ ಅವರಿಗೆ ಪೊಲೀಸ್ ಇಲಾಖೆಗೆ ಒಂದು ಸವಾಲಾಗಿರೋದ್ರಿಂದ ಸೊ ತನಿಖೆಯನ್ನು ಯಾವ ರೀತಿಯಾಗಿ ಮಾಡ್ತಾರೋ ಪೊಲೀಸ್ ಇಲಾಖೆಗೆ ಬಿಟ್ಟಿರುವಂಥದ್ದು. ಸೊ ಹಾಗಾಗಿ ಈಗ ನಾವು ಜನಗಳು ಗಮನಿಸ್ತಾ ಇರೋ ಹಾಗೆ ಏನು ಬೆಳವಣಿಗೆ ಕಾಣಿಸ್ತಾ ಇಲ್ಲ ಹಾಗಾದರೆ? ಇಲ್ಲ. ಹ್ಞೂ. ಇಷ್ಟರವರೆಗೆ ಯಾವುದು ಬೆಳವಣಿಗೆ ನಮ್ಮ ಗಮನಕ್ಕೆ ಬರಲಿಲ್ಲ. ಹ್ಞೂ. ಓಕೆ. ಇದು ಸುದರ್ಶನ್ ಮೇಲೆ ಒಂದು ಆರೋಪ ಏನು ಕೇಳಿ ಬರ್ತಾ ಇದೆ, ಅವರ ಬಗ್ಗೆ ದೂರು ಕೂಡ ಕೊಟ್ಟಿದ್ವಿ ಅಂತ ಹೇಳಿದ್ರಲ್ಲ. ಸೊ ಈಗ ಮುಂದುವರೆದು ಏನಾದರೂ FIR ಏನೋ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಅದ್ರ ಬಗ್ಗೆ ಖಚಿತವಾಗಿದೆ? ಹೌದು, ಅದು ನನ್ನ ಹುಡುಗನೇ ಓದ್ದು. ಹಾಂ. ಹಾಗೆ ಅದರ ಬಗ್ಗೆ ಒಂದು ತನಿಖೆ ಮಾಡಬೇಕು, ಸ್ಟೇಷನಲ್ಲಿ ಪೊಲೀಸ್ನವ್ರು ಮಾಡಬೇಕಂತೇಳಿ FIR ಆಗ್ತದೆ. ಹ್ಞೂ. ಅಷ್ಟು ಈಗ ಅದಕ್ಕೆ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದಾರಾ ಹಾಗಾದರೆ? ಹೌದು. ಹ್ಞೂ. ಹೇಳಿದ್ದಾರೆ. ಹಾಂ. ಓಕೆ. ಅದು ಬಿಟ್ಟು ಬೇರೆ ಏನು ಆಗಿಲ್ಲ ಹಾಗಾದರೆ ಅಪ್ಡೇಟ್? ಇಲ್ಲ.